ಹಾಯ್ ಫ್ರೆಂಡ್ಸ್, ನಾ ಹೇಳೋ ಸ್ಟೋರಿನ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಹೋಗಿ. ಈ ಸ್ಟೋರಿ ಒಂದು ಫ್ಯಾಮಿಲಿದು. ಪ್ರಿಯಾ ಮತ್ತು ರಾಹುಲ್ ಅಂತ ಇಬ್ಬರು ಟ್ವಿನ್ಸ್ ಇರ್ತಾರೆ. ಸೊ ಇವ್ರು ಹುಟ್ಟಿದ್ದಾಗೆ ಇವ್ರ ಅಪ್ಪ ಅಮ್ಮ ತೀರ್ಕೊಂಡ್ಬಿಡ್ತಾರೆ. ಇವ್ರ ಅಜ್ಜಿ ತಾತನೇ ಇವ್ರನ್ನ ಸಾಕಿ ಬೆಳೆಸೋದು. ಸೊ ಈ ಇಬ್ಬರು ಟ್ವಿನ್ಸ್ದು 18ನೇ ವರ್ಷದ್ದು ಬರ್ಡೇ ಬರುತ್ತೆ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ರಾಹುಲ್ ಮತ್ತು ಪ್ರಿಯಾ ಇಬ್ಬರು ಮಲಗಿರ್ತಾರೆ. ಆವಾಗ ಮಿಡ್ ನೈಟಲ್ಲಿ ಪ್ರಿಯನ್ ಕೈಗೆ ಏನೋ ಸೂಜಿ ಚುಚ್ಚಿದಾಗ ಫೀಲ್ ಆಗುತ್ತೆ. ಆವಾಗ ಅವಳು ಸಡನ್ನಾಗಿ ಎದ್ದೇಳ್ತಾಳೆ. ಎದ್ದು ನೋಡಿದ್ರೆ ಆವಾಗ ಅವಳ ಅಜ್ಜಿ ರೂಮಿಂದ ಈಚೆ ಹೋಗ್ತಿರ್ತಾರೆ. ಮಾರನೇ ದಿನ ಪ್ರಿಯನ್ ಕೈ ಪೂರ್ತಿಯಾಗಿ ಸುಟ್ಟೋಗಿರೋ ಹಾಗೆ ಮಾರ್ಕ್ ಇರುತ್ತೆ. ಆವಾಗ ಪ್ರಿಯಾ ಅದನ್ನು ತನ್ನ ಬ್ರದರ್ಗೆ ಹೇಳೋಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ಅವಳ ಬ್ರದರ್ ಇದು ಯಾವುದೋ ಕೆಟ್ಟ ಕನಸು, ನಿದ್ರೆಯಲ್ಲಿ ನೀನೇ ಹೋಗಿ ಕೈ ಸುಟ್ಕೊಂಡು ಬಂದಿರ್ತೀಯ ಅಂತ ಹೇಳ್ತಾನೆ. ಈ ಥರ ಹೇಳಿ ರಾಹುಲ್ ಪ್ರಿಯನ್ ಮಾತನ್ನು ತಿರುಗಿಸ್ಬಿಡ್ತಾನೆ. ನೆಕ್ಸ್ಟ್ ಡೇ ನೈಟ್ 2 ಗಂಟೆ ಆಗುವಾಗ ಯಾರೋ ಬಂದು ಅವಳ ಮುಖದ ಮೇಲೆ ತಿಂಬಿಟ್ಟು ಅವಳನ್ನ ಸಾಯ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೇಗೋ ಅವನ ಜೊತೆ ಜಗಳ ಮಾಡಿ ಆ ದಿಮ್ಮನ ಸೈಡಿಗೆ ಸರಿಸಿ ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ, ಪ್ರಿಯನ ಅಣ್ಣ ರಾಹುಲ್. ಪ್ರಿಯಾ ತುಂಬ ಗಾಬರಿಯಿಂದ ಹಾಗೋ ಹೀಗೋ ಅಂತ ಒದ್ದಾಡಿಕೊಂಡು ಅವಳ ಪಕ್ಕದಲ್ಲೇ ಇದ್ದಂತಹ ಗ್ಲಾಸನ್ನು ತಗೊಂಡು ತಲೆ ಮೇಲೊಂದು ಸರಿಯಾಗಿ ಹೊಡಿತಾಳೆ. ಹಾಗೆ ಹೊಡೆದು ಮನೆಯಿಂದ ಈಚೆ ಓಡಿ ಹೋಗ್ತಾಳೆ. ಸ್ವಲ್ಪ ಹೊತ್ತಾದಮೇಲೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಾಗ ಪ್ರಿಯನ ಅಜ್ಜಿ ತಾತ ಅಣ್ಣ ಈ 3 ಜನ ಕೂಡ ಮನೆಯ ಟಾಪ್ ಫ್ಲೋರಲ್ಲಿ ನೇಣು ಹಾಕ್ಕೊಂಡು ಸತ್ತಿರ್ತಾರೆ. ನಿಮಗೇನು ಅನಿಸುತ್ತೆ? ಇದು ಏನಾದರೂ ಪಕ್ಕ ಪ್ಲ್ಯಾನಿಂಗ್ ಇರ್ಬೋದಾ? ಇಲ್ಲಾಂದರೆ ಅವ್ರ ಅಜ್ಜಿ ತಾತ ಅಣ್ಣ ಎಲ್ಲ ಪೊಸೆಸ್ ಆಗಿದ್ರಾ? ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.